5 ಗ್ಯಾರಂಟಿಗಳ ಗುಂಗಿನಲ್ಲಿದ್ದೀರಿ. ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ನಮ್ಗೇನು ನಾವು ಇಷ್ಟ ಬಂದು ಏನು ಬೇಕಾದ್ರೂ ಮಾಡ್ಬೋದು, ನಿಮ್ಗೆ ಗ್ಯಾರಂಟಿ ಕೊಟ್ಟು. ಅದು ಸಹ ಮೊನ್ನೆ ಒಬ್ಬರು DCM ಅವ್ರಿಗೆ ಯಾರೋ ಪ್ರಶ್ನೆ ಮಾಡಿ ಕೇಳಿದ್ರೆ ಹೇಳ್ತಾರೆ, ಸ್ವಾಮಿ 2,000 ಬಂದಿಲ್ಲ ನಮಗೆ ಅಂತ ಹೇಳಿದ್ರೆ, ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ನಿಮ್ಗೆ ಹೇಳಿಲ್ಲ ರೀ, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಕೊಡ್ತಾ ಇರಬೇಕು, ನೀವು ಕಟ್ತಾ ಇರಬೇಕು, ನಾವು ಕೊಡ್ತಾ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಆವತ್ತು ದಿವಸ ತಾವೇನು ಹೇಳಿದ್ರಿ ಅನ್ನೋಂಥದ್ದು ಸಹ ಎಲ್ಲ ಮರ್ತಿದ್ದೀರಿ. 5 ಗ್ಯಾರಂಟಿಯೂ ಸಹ ಒಂದು ರೀತಿಯಲ್ಲಿ ನಿಷ್ಕ್ರಿಯೆಗಳನ್ನು ಮಾಡ್ತಾ ಇದ್ದೀರಾ, ಅವು ಸಹ ಸರಿಯಾದ ರೀತಿಯಲ್ಲಿ ಬಡವರಿಗೆ ತಲುಪ್ತಾ ಇಲ್ಲ, ಎಲ್ಲ ಗೊತ್ತಿರೋಂಥ ವಿಚಾರ. ಒಂದು ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ನಾವು ಬಂದ ಮೇಲೆ ಕೇವಲ 24 ಗಂಟೆ ಟೈಮಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀವಿ ಅಂತೇಳಿ ಒಂದಷ್ಟು ಭರವಸೆಯನ್ನು ಕೊಟ್ಟಂಥದ್ದು ರೈತರಿಗೆ. ಇತ್ತೀಚಿನ ದಿನಗಳಲ್ಲಿ ಗೊಬ್ಬರದ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಮುಂಗಾರು ಪ್ರಾರಂಭ ದಿನದಂದು ಇವರು ಗೊಬ್ಬರ ಶಾರ್ಟೇಜು, ಗೊಬ್ಬರ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸರ್ಕಾರದ ಒಂದು ಒಣಗೇಡಿತನವನ್ನು ಅವರಿಗಾಗಲೇ ಪ್ರದರ್ಶನ ಮಾಡ್ತೀವಿ. ನಾವು ಕೇಳ್ತಾ ಇರೋದು, ಸರ್ಕಾರ ಮುಂಗಾರಿಗಿಂತ ಮುಂಚಿತವಾಗಿ ತಾವು ಎಷ್ಟು ಏಕರ್ಗಳಲ್ಲಿ ರಾಜ್ಯದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ, ಎಷ್ಟು ಏಕರ್ಗಳಲ್ಲಿ ನಾವು ಇವತ್ತು ಯಾವ್ಯಾವ ಫಸಲುಗಳನ್ನು ಬೆಳೀತಾ ಇದ್ದೀವಿ, ಯಾವ್ಯಾವ ಭಾಗಕ್ಕೆ ಎಷ್ಟು ರಸಗೊಬ್ಬರ ಬೇಕಾಗಿದೆ, ಎಷ್ಟು ಬೀಜ ಬಿತ್ತನೆ ಬೇಕಾಗಿದೆ ಎನ್ನುವಂಥದ್ದನ್ನ ಕೇಂದ್ರ ಸರ್ಕಾರಕ್ಕೆ ಅಲ್ಲಿರುವಂಥ ಸಂಬಂಧಪಟ್ಟಂಥ ಸಚಿವರಿಗೆ ಅವರು ಕೊಡಬೇಕಾಗಿತ್ತು. ಸೊ ಇಲ್ಲಿವರೆಗೂ ಸಹ ಅವರು ಕೊಟ್ಟೇ ಇಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಅಂತೇಳಿ, ಕೇಂದ್ರ ಸರ್ಕಾರದ್ದು ತಪ್ಪಿರ್ಬೋದು, ಆದರೆ ರಾಜ್ಯ ಸರ್ಕಾರದ ಮಂತ್ರಿಗಳು ಏನು ಮಾಡ್ತಾವ್ರೆ? ಕೃಷಿ ಸಚಿವರು ಈ ಕೂಡಲೇ ರಸಗೊಬ್ಬರ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಸರಬರಾಜು ಮಾಡುವಂಥದ್ದಲ್ಲಿ ವಿಫಲರಾಗಿದ್ದಾರೆ. ಆದರೆ ಎಲ್ಲೂ ಸಹ ಅವರು ತಮ್ಮ ವಿಫಲತೆಯನ್ನು ಎಲ್ಲೂ ಸಹ ಎತ್ತು ತೋರಿಸ್ತಾ ಇಲ್ಲ. ಮುಂಗಾರು ಬರೋಕ್ಕಿಂತ ಮುಂಚಿತವಾಗಿ ರೈತರಿಗೆ ಏನೆಲ್ಲ ಸವಲತ್ತುಗಳು ಬೇಕು ಆ ಸವಲತ್ತುಗಳನ್ನು ಪಡೆಯುವಂಥಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಸೊ ಈ ನಿಟ್ಟಿನಲ್ಲಿ ರೈತರು ಹಗಲು ರಾತ್ರಿ ರಸಗೊಬ್ಬರದ ಸಲುವಾಗಿ ಕ್ಯೂ ನಿಂತು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು, ಎಲ್ಲೋ ಅಲ್ಪ ಸ್ವಲ್ಪ ರೈತರು ಇವತ್ತು ವ್ಯವಸಾಯ ಮಾಡ್ತಿರೋಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ರಾಜ್ಯ ಸರ್ಕಾರ KDB ಇರ್ಬೋದು, ಹೌಸಿಂಗ್ ಬೋರ್ಡ್ ಆಗಿರ್ಬೋದು, BD ಆಗಿರ್ಬೋದು, ಇವ್ರುಗಳನ್ನು ಚೂ ಬಿಟ್ಟು ರೈತರ ಫಲವತ್ತವಾದಂಥ ಭೂಮಿಗಳನ್ನು ಇವತ್ತು ತಾವು ಭೂಸ್ವಾಧೀನಗಳನ್ನು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಎಕರೆನ ಇಲ್ಲಿವರೆಗೂ ಸುಮಾರು ರಾಜ್ಯದಲ್ಲಿ 1,60,000 ಎಕರೆಯನ್ನು ಇವತ್ತು ಭೂಸ್ವಾಧೀನ ಮಾಡಿದ್ದಾರೆ. ಆದರೆ ಅಲ್ಲೆಲ್ಲ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿದ್ರು ಕೇವಲ ಬೆರಳೆಣಿಕೆಯಷ್ಟು. ಅದರ ಒಂದು 70,000 ಇಂದ 80,000 ಎಕರೆಯಲ್ಲಿ ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆ ಮಾಡಿದ್ದಾರೆ. ಇನ್ನು ಅದರಲ್ಲಿ ಒಂದು 35-40 ಭಾಗ ಯಾರ್ಯಾರಿಗೆ ಅಲೈಟ್ಮೆಂಟ್ ಆಗಿದೋ ಅವ್ರು ಇನ್ನೂ ಸಹ ಯಾವುದೇ ರೀತಿಯಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಯಾವುದೇ ರೀತಿಯಲ್ಲಿ ಸ್ಥಾಪನೆ ಮಾಡಿಲ್ಲ, ಅವರು ಶುರು ಮಾಡಿಲ್ಲ. ಸೊ ಇದೊಂದು ಬರಿಯಾದರೆ ಉಳಿಕೆ ಇರುವಂಥ ರೈತರು ಕಾಪಾಡಿಕೊಳ್ಳುವಂಥದ್ದು ಜವಾಬ್ದಾರಿ ಇಡೀ ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ಮತ್ತು ಸರ್ಕಾರದ ಹೆಗಲ ಮೇಲಿದೆ. ಈ ದೇಶದ ಬೆನ್ನೆಲುಬು ರೈತ ಅನ್ನುವಂತಿದೆ. ಇವತ್ತು ರೈತ ಒಂದು ವೇಳೆ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು, ದವಸ ಧಾನ್ಯಗಳನ್ನು ಬೆಳೆಯಲಿಲ್ಲ, ನಾವೇನು ತಿನ್ನೋಕ್ಕಾಗುತ್ತೆ? ರೈತರನ್ನ ಕಾಪಾಡಿಕೊಳ್ಳುವಂಥದ್ದು ಬಹಳಷ್ಟು ಜವಾಬ್ದಾರಿ ಸರ್ಕಾರದ್ದು. ಸರ್ಕಾರ ತನ್ನ ತಪ್ಪನ್ನು ಒಪ್ಕೋಬೇಕಾಗಿದೆ. ರೈತರ ಮುಂದೆ ಕ್ಷಮಾಪಣೆ ಕೇಳುವಂಥ ಕೆಲಸವನ್ನು ಕೃಷಿ ಸಚಿವರು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿದೆ. ಮತ್ತು ಎರಡನೇದು, ಈಗಾಗಲೇ ತಾವು ನನ್ನ ಪ್ರೆಸ್ ನೋಡಲ್ಲಿ ತಮ್ಮ ತಿಳಿಸಿದಂಗೆ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂಗೆ ರೈತರಿಗೆ ಇವತ್ತು ತಮ್ಮ ಎಷ್ಟೆಲ್ಲ ಕಬ್ಬುಗಳನ್ನು ಬೆಳೆದರೂ ಸಹ ಖಾಸಗಿಯ ಒಂದು ಸಕ್ಕರೆ ಕಾರ್ಖಾನೆಗಳು ಇವತ್ತು ದಿವಸ ರೈತರಿಗೆ ಹಣವನ್ನು ಕೊಡದೆ ತತಾಯಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸರ್ಕಾರಕ್ಕೆ ನಾನು ಇಷ್ಟೇ ಹೇಳ್ತಾ ಇರೋದು, 1-2 ಸರ್ಕಾರದ ಕಂಪನಿಗಳಿರ್ಬೋದು, ಆದರೆ ಇನ್ನು ಉಳಿಕೆ ಎಲ್ಲ ರಾಜಕಾರಣಿಗಳಿದೆ, ಪ್ರಭಾವ ರಾಜಕಾರಣಿಗಳು ನಮಗೆ ಲಾಸ್ ಆಗ್ತಾ ಇದೆ ಅಂತ ಒಂದು ಹೇಳ್ತಾರೆ. ಕಬ್ಬು ಬರೋವರೆಗೆ, ಕಬ್ಬು ಬಂದ ಮೇಲೆ ಅವ್ರಿಗೆ ಸಕ್ಕರೆಗಳು ಏನೆಲ್ಲ ಬೇಕೋ ಅವರೆಲ್ಲ ತಗೊಂಡಾದ್ಮೇಲೆ ನಮ್ಗೆ ಲಾಸ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೇ ಪ್ರಭಾವಿ ರಾಜಕಾರಣಿಗಳು 5 ವರ್ಷ ನಂತರ
ಚುನಾವಣೆಯ ಸಂದರ್ಭದಲ್ಲಿ 400 ಕೋಟಿ ಇರೋದನ್ನ 600 ಕೋಟಿ 700 ಕೋಟಿ ತಮ್ಮ ಆಸ್ತಿಗಳನ್ನು ಎಚ್ಚರಿಕೆಯಲ್ಲಿ ತೋರಿಸ್ತಾರೆ. ಅಂದರೆ ಲಾಸ್ ಎಲ್ಲ ಆಗ್ತಾ ಇದೆ ಅವರಿಗೆ. ಯಾಕೆ ಸರ್ಕಾರಕ್ಕೆ, ಯಾಕೆ ರೈತರಿಗೆ ಈ ರೀತಿ ತಾವು ಗೋಳಿ ಕಾಯ್ತಾ ಇದ್ದೀರಾ? ಕಬ್ಬು ಬೆಳೆದಂಥ, ಕಷ್ಟ ಬಿದ್ದು ಕಬ್ಬು ಬೆಳೆದಂತಹ ರೈತರಿಗೆ ಅವರ ಬೆಲೆಯನ್ನು ಕೊಡದೆ, ನೀವು ಅವ್ರಿಗೆ ಕೊಟ್ಟಂಥ ಕಬ್ಬಿಗೆ ನಿಖರವಾದ ಬೆಲೆಯನ್ನು ಕೊಡದೆ, ಹಣವನ್ನು ಕೊಡದೆ ತತಾಯಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಾನು ಮೊನ್ನೆ ತಮ್ಮ ಮಾಧ್ಯಮಗಳಲ್ಲಿ ತಾವು ನೋಡಿ, ತಾವು ಒಳ್ಳೆಯ ರೀತಿಯಲ್ಲಿ ತಾವು ಎಲ್ಲ ಪ್ರಕಟ ಮಾಡಿದ್ರಿ. ಇಲ್ಲಿರುವಂತಹ DC ಅವರು, ಸಂಗಪ್ಪ ಅವರು ಖಂಡಿತವಾಗೂ ಒಳ್ಳೆಯ ವ್ಯಕ್ತಿ. ಹಿಂದೆ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿ BBMPಯಲ್ಲಿ ಕೆಲಸ ಮಾಡಿದಂಥವ್ರು, ಒಳ್ಳೆಯ ಕೆಲಸಗಾರರು. ನಾನು ಖಂಡಿತವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತೀನಿ, ಶ್ಲಾಘನೀಯ. ಕೂಡಲೇ ಅವ್ರು ಬಂದು ಕೂಡಲೇ ತಾವು ಬೆಳೆ ಎಣಿಕೆ ದಿವಸಗಳಲ್ಲಿ ಬಂದು ಇವತ್ತು ದಿವಸ ಕಬ್ಬು ಬೆಳೆಗಾರರಿಗೆ ಯಾರ್ಯಾರು ಬೇಕೋ ಅವರಿಗೆಲ್ಲ ನೋಟಿಸ್ ಕೊಡ್ತೀವಿ, ಖಂಡಿತವಾಗೂ ರೈತರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗೂ ಸರ್ಕಾರ ಮಾಡಬೇಕಾದಂಥ ಕೆಲಸ ಅವ್ರು ಮಾಡಿದ್ದಾರೆ, ಸಚಿವರು ಮಾಡಬೇಕಾದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಆದರೂ ಅದು ಎಷ್ಟು, ಯಾವ ರೀತಿ ಎಲ್ಲೂ ನಿಲ್ತಿರೋದು ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಇಂತಹ ಸಭೆಗಳು ಇಂಥವೆಲ್ಲ ಆಗಿದೆ. ಸರ್ಕಾರಕ್ಕೆ ಮಾತ್ರ ಪಾಪ, ರೈತರಿಗೆ ಮಾತ್ರ ವರ್ಷಾನುಗಟ್ಟಲೆ ಕಬ್ಬು ಬೆಳೆಗಾರರಿಗೆ ಹಣವನ್ನು ಕೊಡಿ ತದಾಯಿಸುವಂಥ ಕೆಲಸವನ್ನು ಖಾಸಗಿಯ ಕಂಪನಿಗಳು ಮತ್ತು ಪ್ರಭಾವ ಸಚಿವರ ಬಲಗೈ ಬಂಟರಲ್ಲಿರುವಂತಹ ಒಂದು ಸಕ್ಕರೆ ಕಾರ್ಖಾನೆಗಳು ಇವತ್ತು ದಿವಸ ರೈತರಿಗೆ ತತಾಯಿಸುವಂಥ ಕೆಲಸ ಆಗಬಾರ್ದು. ಕೂಡಲೇ ಮಧ್ಯಪ್ರವೇಶ ಮಾಡಿ ಸಂಬಂಧಪಟ್ಟಂಥ ಸಚಿವರು ರೈತರ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತು ಕಬ್ಬು ಬೆಳೆಗಾರರಿಗೆ ಏನೆಲ್ಲ ಸವಲತ್ತು ಬರೀಬೇಕಾಗಿದೆ ಅದೆಲ್ಲವೂ ಸಹ ಸರ್ಕಾರ ನಿಗದಿತ ದರದಲ್ಲಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಎಂದು ನಾನು ಕೇಳ್ಕೊಳ್ತೀನಿ. ಮೂರನೇದು ನಮ್ಮ ಪಾಯಿಂಟು, ಈಗಾಗಲೇ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಇವಾಗ ತಾಲೂಕು ಜಿಲ್ಲಾ ಪಂಚಾಯಿತಿ ಅಂತ ಹೇಳಿದ್ರೆ ಸರ್ಕಾರಗಳು ಬಂದ ಸರ್ಕಾರಗಳು ಅವಕ್ಕೆ ಗಮನನೇ ಇಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಥಳೀಯ ಸಮುದಾಯಗಳಿಗೆ, ಸ್ಥಳೀಯ ಮಟ್ಟಂತ ಜನಗಳಿಗೆ ಯಾವುದೇ ರೀತಿ ಅಧಿಕಾರನೇ ಸಿಗಲ್ಲ. ಅವರಿಗೆ ಸರ್ಕಾರದ ಯೋಜನೆಗಳು ಸಿಗೋದಿಲ್ಲ. 5 ವರ್ಷ ಆಗಿದೆ, 4 ವರ್ಷ ಆಗಿದೆ, ಕೆಲವು ಕಡೆ 3 ವರ್ಷ ಆಗಿದೆ, ಕೆಲವು ಕಡೆ 5 ವರ್ಷ ಹೋಗಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯನ್ನು ಸರ್ಕಾರ ಕೂಡಲೇ ಮಾಡಬೇಕಾಗಿದೆ. ಆದರೆ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಸುಮ್ಮನೆ ಸರ್ಕಾರಕ್ಕೆ ಇವ್ರು ಕೊಟ್ಟಿರುವಂಥ ಫೆನಾಲ್ಟಿ ನೋಡೋಕೆ ಹೋದ್ರೆ ನಮಗೆ ನಾಚಿಕೆ ಆಗುತ್ತೆ. ಚುನಾವಣೆ ಚುನಾವಣೆಯನ್ನು ಮಾಡ್ತಾ ಇಲ್ಲ, ಯಾಕೆ ಅಂತೇಳಿ ಸುಪ್ರೀಂ ಕೋರ್ಟು, ಹೈಕೋರ್ಟಲ್ಲಿ ಫೆನಾಲ್ಟಿ ಆಗ್ತಾ ಇದ್ದಾರೆ ವಿನಃ ಸರ್ಕಾರ ಇಲ್ಲಿವರೆಗೂ ಯಾವುದೇ ಸಹ ನಾವು ಚುನಾವಣೆ ಮಾಡ್ತೀವಿ ಅನ್ನುವಂಥದ್ದು ಭರವಸೆಯನ್ನು ಕೊಡ್ತಾ ಇಲ್ಲ. ಈಗ ಬಂದಂಥ ಸರ್ಕಾರಗಳು ಹೊಸ ಮಟ್ಟದಲ್ಲಿ ನಾವು ಮಾಡ್ತೀವಿ 6 ತಿಂಗಳದೇ, ಇದೇ ಸಿದ್ದರಾಮಯ್ಯ ವಿರೋಧ ಪಕ್ಷದಿದ್ದಂಥ ಸಂದರ್ಭದಲ್ಲಿ ಹೌದು ನಮ್ಮ ಸರ್ಕಾರ ಬಂದರೆ 24 ಗಂಟೆಗಳಲ್ಲಿ ನಾವು ಸ್ಥಳೀಯ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲಿ ಸ್ವಾಮಿ 2 ವರ್ಷ ಆಯ್ತು, ಯಾವುದೇ ರೀತಿಯಲ್ಲಿ ತಾವು ಇಲ್ಲಿವರೆಗೂ ಚುನಾವಣೆಯ ಪ್ರಕ್ರಿಯೆಗಳನ್ನು ಮುಂದುವರಿಸ್ತಾ ಇಲ್ಲ. ಹಾಗಾದರೆ ಸ್ಥಳೀಯ ಚುನಾವಣೆನೇ ಬೇಡವಾ? ಅಧಿಕಾರ ವಿಕೇಂದ್ರೀಕರಣ ಅಂದಿನ ಪಂಚಾಯತ್ ರಾಜ್ಯ ಸಚಿವರಾದಂಥ ಅಬ್ದುಲ್ ನಜೀರ್ ಸಾಬ್ ಅವರು ಕಂಡಂಥ ಕನಸನ್ನು ಇವತ್ತು ನುಚ್ಚುನೂರು ಮಾಡ್ತಾ ಇದ್ದೀರಾ ನೀವು. ಆ ಮಹಾನ್ ವ್ಯಕ್ತಿ ಆವತ್ತು ದಿವಸ ಹೋರಾಟವನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಆಯಿತು. ಅಬ್ದುಲ್ ನಜೀರ್ ಸಾಬ್ ಅವರ ಕಂಡಂಥ ಕನಸು ಇವತ್ತು ನುಚ್ಚು ನೂರು ಮಾಡ್ತಾ ಇದ್ದೀರಾ. ಅದೇ ಗರಡಿಯಲ್ಲಿ ಬೆಳೆದಂತಹ ಸಿದ್ದರಾಮಯ್ಯನವರು, ನೀವು ಮೌಲ್ಯಾಧಾರಿತ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದಂಥವರು, ಅವತ್ತು ಅಧಿಕಾರ ವಿಕೇಂದ್ರೀಕರಣದ ಮೇಲೆ ಪ್ರಮುಖ ಪಾತ್ರವನ್ನು ವಹಿಸಿದಂಥದ್ದು ಸಿದ್ದರಾಮಯ್ಯನವರೇ. ಇವತ್ತು ರಾಮಕೃಷ್ಣ ಹೆಗಡೆಯವರ ಮತ್ತು ಅಬ್ದುಲ್ ನಜೀರ್ ಸಾಬ್ ಅವರಿಗೆ ನೀವು ದ್ರೋಹ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಮಲ್ಲಿ ಸಮಾಜ ತತ್ವ, ಸಮಾಜವಾದಿಯ ಸಿದ್ಧಾಂತ ಎಲ್ಲೋಯ್ತು? ಇಲ್ಲಿವರೆಗೂ ಮಾಡೋಕ್ಕಾಯ್ತಲ್ಲ ನೀವು. ಸೊ ಹಿಂದೆ ಇದನ್ನ ಅತ್ಯಂತ ನಿಷ್ಕ್ರಿಯಗೊಳಿಸುವಂಥ ಕೆಲಸವನ್ನು ಮಾಡಿದ್ರು BJP ಸರ್ಕಾರ. ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಚುನಾವಣೆ, ಮುಖ್ಯ ಚುನಾವಣೆ ಆಯಿತು, ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ 2020ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಇದನ್ನು ಅವರು ಕೊಟ್ಟಿರುವಂಥ ಅಧಿಕಾರವನ್ನು ವಾಪಸ್ ಪಡೆದು ನಾವೇ ಮೀಸಲಾತಿ ಪಟ್ಟಿಯನ್ನು ನಿಮ್ಗೆ ಒದಗಿಸ್ತೀವಿ ಅಂತೇಳಿ ಕೊಟ್ಟಂತಹ ಪುಣ್ಯಾತ್ಮ ಇಲ್ಲಿವರೆಗೂ ಸಹ ಕೊಡೋಕ್ಕಾಗಿಲ್ಲ. ಇದಕ್ಕಿಂತ ಮುಂಚಿತವಾಗಿ 5 ವರ್ಷಕ್ಕೆ 3 ವರ್ಷಕ್ಕೆ ತಮಗೆಲ್ಲ ಗೊತ್ತಿದೆ, ಯಾವುದೇ ರೀತಿಯಲ್ಲಿ ಒಂದು ದಿವಸ ತಡ ಆಯ್ತಿರಲಿಲ್ಲ. ಸ್ಥಳೀಯ ಚುನಾವಣೆ ಆಗ್ತಾ ಇತ್ತು. ಇವತ್ತು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಆಗಿರ್ಬೋದು, BBMP ಆಗಿರ್ಬೋದು, ಯಾವುದೇ ಚುನಾವಣೆ ನಡೆದಿರೋಂಥದ್ದು ವಿಪರ್ಯಾಸ. ಖಂಡಿತವಾಗೂ ಸರ್ಕಾರ ಈ ಕೂಡಲೇ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಮುಂದುವರಿಸಬೇಕು, ಇದನ್ನು ಚುನಾವಣೆ ಮಾಡಬೇಕು ಅನ್ನುವಂಥದ್ದೇ ಜನತಾ ಪಕ್ಷ ಆಗ್ರಹಿಸ್ತದೆ.